ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಕರ್ನಾಟಕ ಯಾಕ. ಸೊ ಇವತ್ತು ನಾನು ಸ್ಪೆಷಲ್ ಆಗಿ ಅಮೆಝಾನ್ಲಿಂದ ಒಂದು ಲೈಟಿಂಗ್ನ ಬೈ ಮಾಡಿದೆ. ಸೊ ಅದನ್ನ ಯಾವ ಥರ ವರ್ಕ್ ಮಾಡುತ್ತೆ, ಸೊ ಅದನ್ನ ಯಾವ ಥರ ಯೂಸ್ ಮಾಡಬೇಕು, ಅದರ ಇಂಟ್ರೊಡಕ್ಷನ್ ಏನು, ಸೊ ಅದನ್ನೆಲ್ಲ ನಿಮ್ಮಂದ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನನಗೆ ನನ್ನ ಸ್ಟುಡಿಯೋ ಅಪ್ಡೇಟ್ ಆದಂಗೆಲ್ಲ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಒಂದೊಂದು ಚೇಂಜಸ್ ಮಾಡಿದ್ದೀನಿ. ಸೊ ನಾನು ಗ್ರೀನ್ ಪ್ಲಾಂಟ್ ಆಗಲಿ, ಇಲ್ಲಾಂದರೆ ವಾಟರ್ ಬಾಟ್ಲ್ ಆಗಲಿ, ಇಲ್ಲಾಂದ್ರೆ ಲ್ಯಾಪ್ಟಾಪ್ ಆಗಲಿ, ಸೊ ಸಣ್ಣ ಸಣ್ಣ ಗ್ರೀನ್ ಪ್ಲಾಂಟ್ ಕೂಡ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಕೂಡ ನಾನು ಲೈಟಿಂಗ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಮತ್ತೊಂದು ಲೈಟಿಂಗ್ ಅವಶ್ಯಕತೆ ಇತ್ತು, RGB ಲೈಟು. ಸೊ 30 W ಅದನ್ನು ಪೂರ್ತಿಯಾಗಿ ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ. ನಾವು ಡೈಲಿ ಅಪ್ಡೇಟ್ ಆದಂಗೆಲ್ಲ ಕೂಡ ನಾವು ಯಾವ ಥರ ಡೈಲಿ ಅಪ್ಡೇಟ್ ಆಗ್ತೀವಿ ಅದೇ ಥರ ಬ್ಯಾಕ್ಗ್ರೌಂಡ್ ಕೂಡ ನಮ್ಮದು ಸ್ಟುಡಿಯೋ ಕೂಡ ಅಪ್ಡೇಟ್ ಆಗಬೇಕಾಗತ್ತೆ. ಸೊ ನಮಗೆ ಬೇಕಾದಂಥ ಲೈಟು ಸ್ಟ್ಯಾಂಡ್ಸ್ ಆಗಲಿ, ಇಲ್ಲಾಂದರೆ ಅತಿ ಹೆಚ್ಚು ನಾವು ಜನರಿಗೆ ಒಂದೇ ಥರ ಕಂಟೆಂಟ್ ಕೊಟ್ಟಿವಿ ಅಂದ್ರೆ, ಒಂದೇ ಥರ ವಿಡಿಯೋ ಕೊಟ್ಟು ಅಂದ್ರೆ ಯಾರು ನೋಡಲ್ಲ. ಸೊ ನಾವು ಡೈಲಿ ಲೈಫ್ ಸ್ಟೈಲ್ ಯಾವ ಥರ ಚೇಂಜಸ್ ಇರುತ್ತೆ ಅದೇ ಥರ ನಮ್ಮ ಸ್ಟುಡಿಯೋ ಕೂಡ ಚೇಂಜ್ ಮಾಡಬೇಕಾಗತ್ತೆ. ಸೊ ನಮ್ಗೆ ಅವಶ್ಯಕತೆ ಇದ್ದಾಗ ನಮ್ಗೆ ಯಾವ ಲೈಟ್ ಬೇಕು, ಯಾವ ಸ್ಟ್ಯಾಂಡ್ ಬೇಕು, ಯಾವ ಫೋನ್ ಬೇಕು, ಸೊ ಅದೇ ಥರ ನಾನು ಕೂಡ ಇವತ್ತೊಂದು ಅಮೆಝಾನಿಂದ ನಾನು ಲೈಟಿಂಗ್ ತರಿಸಿದ್ದೀನಿ, RGB ಲೈಟು. ಸೊ ಅದನ್ನು ನಿಮ್ಮಿಂದ ಬನ್ನಿ ಇದು ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಪ್ರಾಡಕ್ಟ್ ತರಿಸಿದ್ದೆ. ಸೊ ನಿನ್ನೇನ ಮಾಡಬೇಕಾಗಿತ್ತು ಬಟ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಜಸ್ಟ್ ಅ ಮಿನಿಟ್. ಸೊ ಫೈನಲ್ ಆಗಿ ಓಪನ್ ಮಾಡಿದ್ವಿ. ಸೊ ಈ ಥರ ಓಪನ್ ಆಗುತ್ತೆ, T3 ಅಂತೇಳಿ. ಸೊ ಜಸ್ಟ್ ಮಿನಿಟ್. ಸೊ ಹಾಗೆ ಕೊಟ್ಟಿದ್ದಾರೆ, ನೋಡೋಣ. ಸೊ ಇದು ಸೈಡಿಗೆ ಹಾಕಿರಿ. ಸೊ ಫೈನಲ್ ಆಗಿ ಡಿಜಿಟೆಕ್ ತರಿಸಿದ್ದೀನಿ. ಸೊ ಈ ಥರ ಇರುತ್ತೆ ಲೈಟ್. ಸೊ ನನಗೆ ತುಂಬ ಇಷ್ಟ ಆಯಿತು RGB ಲೈಟ್ ಮಾಡ್ ಅಂತೇಳಿ. ಸೊ ಇದರಲ್ಲಿ ಕಲರ್ ಗ್ರೇಡ್ಗಳು ತುಂಬ ಬರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಟೋಟಲ್ ರಿವ್ಯೂ ಜಸ್ಟ್ ಓಪನ್ ಮಾಡೋಣ. ಸೊ ಈ ಥರ ಓಪನ್ ಆಗುತ್ತೆ. ಎಷ್ಟು ಚೆನ್ನಾಗುತ್ತೆ, ಸ್ಪೇಸ್ ಆಫ್ ಶಾರ್ಟೇಜ್ ಇದೆಯಲ್ಲ. ಸೊ ಫೈನಲ್ ಆಗಿ ಈ ಥರ ಪ್ಯಾಕಿಂಗ್ ಇರುತ್ತೆ. ಸೊ ಹೊರಗಡೆ ಫಸ್ಟ್ ನೋಡ್ತಾ ಇರ್ಬೋದು, ಅಮೆಝಾನಿಂದ ಪ್ರಾಡಕ್ಟ್ ಬಂದರೆ ಏನು ಮಾಡುತ್ತೆ, ಫಸ್ಟ್ ಒಂದು ಬಾಕ್ಸ್ ಇರುತ್ತೆ. ಫಸ್ಟ್ ಒಂದು ಬಾಕ್ಸ್ ಆದಮೇಲೆ ಸೆಕೆಂಡ್ ಒಂದು ಬಾಕ್ಸ್, ಆಮೇಲೆ ಥರ್ಡ್ ಒನ್. ಸೊ ಇದಕ್ಕೆ ತುಂಬ ಪವರ್ಫುಲ್ ಇರುತ್ತೆ. ಸೊ ಲೈಟಿಂಗ್ ಏನಾಗಬಾರ್ದು ಅಂತೇಳಿ. ಸೊ ಬ್ಯಾಗ್ ಕೂಡ ತುಂಬ ಕ್ವಾಲಿಟಿ ಇದೆ. ಸೊ ದುಡ್ಡು ಕೊಟ್ಟಿದ್ದಕ್ಕೂ ಸಾಕಾಯ್ತು. ಸೊ ಆ್ಯಕ್ಚುಲಿ ಕ್ವಾಂಟಿಟಿ ಏನು ಚೆನ್ನಾಗಿದೆ. ಸೊ ಆ ಥರ ಏನಿಲ್ಲ ಇರ್ಬೋದು. ಸೊ ಈ ಥರ ಇರುತ್ತೆ. ಸೊ CR ಡ್ಯುಯಲ್ ಕಲರ್. ಸೊ 30W ಪವರ್ ಔಟ್ಪುಟ್. ಸೊ ಬ್ರೈಟ್ನೆಸ್, TV ಇದೆ, ಫಾಸ್ಟ್ ಇದೆ, ಫ್ಲಾಶ್ ಇದೆ, ಫಿಲ್ಮ್ ಇದೆ, ಟ್ರಬಲ್ ಲೈಟು. ಸೊ ಇಂಟ್ರಡಕ್ಷನ್ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಇದ್ರ ಮೇಲೆಲ್ಲ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಸೊ ಇದನ್ನು ನೋಡ್ಕೊಂಡ್ರೆ ನೀವು ಯೂಸ್ ಮಾಡ್ಬೋದು. ಸೊ ಈ ಬಾಕ್ಸ್ ಮೇಲೆ ಕೊಟ್ಟಿರ್ತಾರೆ ಟೋಟಲ್ ಆಗಿ ಫೀಚರ್ಸ್ ಏನೇನಿರುತ್ತೆ. ರಿಚ್ ಲೈಟ್ ಕಂಟ್ರೋಲ್ ವಿತ್ ಡಿಫ್ಯೂಸರ್ ಅಂತ ಬರುತ್ತೆ, ಐ ಕಂಟ್ರೋಲರ್ಸ್ ಅಂತ ಬರುತ್ತೆ, ವರ್ಡ್ ಡಿಸ್ಪ್ಲೇ ಅಂತ ಬರುತ್ತೆ. ಸೊ ಯೂನಿವರ್ಸಲ್ ಮೌಂಟಿಂಗ್ ಅಂತ ಬರುತ್ತೆ. ಸೊ Type-C 18W ED ಚಾರ್ಜರ್ ಬರುತ್ತೆ. ಸೊ ಈ ಥರ ಇಂಟ್ರೊಡಕ್ಷನ್ ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಇನ್ನೂ ಜಾಸ್ತಿ ಬೇಕಂದರೆ ಎಕ್ಸ್ಪ್ಲೇನ್ ನೋಡ್ಬೋದು, ಅಮೆಝಾನಲ್ಲಿ ಲಿಂಕ್ ಹಾಕಿರ್ತೀನಿ ಅದ್ರ ತಕ್ಕಂಗೆ. ಸೊ ಈ ಪ್ರಾಡಕ್ಟ್ ಬಗ್ಗೆಯಾಗಿ ಟೋಟಲ್ ಡೀಟೇಲ್ಸ್ ಹಾಕಿರ್ತಾರೆ. ಸೊ ಬಾಕ್ಸ್ ಸೈಡಿಗಿಡೋಣ. ಸೊ ಲೆಸ್ ಓಪನ್. ಸೊ ಓಪನ್ ಮಾಡ್ತಾ ಇದೆ. ಸೊ Type-C ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಒಂದು ಏನೇ ಆ್ಯಪ್ ಡೌನ್ಲೋಡ್ ಅಂತ ಕೊಟ್ಟಿದ್ದಾರೆ, ಕ್ವಾಲಿಫೈಡ್ ಸರ್ಟಿಫಿಕೇಟ್. ನೋಡೋಣ, ಸ್ಕ್ಯಾನ್ ಮಾಡಿ. ಸೊ ಫೋನ್ ಒಳಗೆ ಆ್ಯಪ್ ಸ್ಕ್ಯಾನ್ ಮಾಡೋಕ್ಕೆ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ. ಸೊ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಫೋನ್ ಒಳಗೆ ಆ್ಯಪ್ ಡೌನ್ಲೋಡ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಫೋನ್ಲಿಂದನೇ ಇದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಅದನ್ನು ಯಾವ ಥರ ಅಂತ ಕಂಟ್ರೋಲ್ ಮಾಡೋದನ್ನ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಜಸ್ಟ್ ಅ ಮಿನಿಟ್. ಸೊ ಇದ್ರ ಮ್ಯಾನ್ಯುವಲ್ ಬುಕ್ ಬಂದಿರುತ್ತೆ. ಟೋಟಲಾಗಿ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದರೆ ಸೊ ಇದನ್ನು ಬುಕ್ ನೋಡಿ ಸೊ ಅದನ್ನು ರಿವ್ಯೂ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ಸೆಟ್ಟಿಂಗ್ಸ್ ಗೊತ್ತಾಗಲಿಲ್ಲ ಅಂದರೆ, ಏನಾದ್ರು ಇಂಟ್ರೊಡಕ್ಷನ್ ಪೂರ್ತಿ ಇದ್ರ ಮ್ಯಾನ್ಯುವಲ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಕ್ಲೋಸ್ ಆಗುತ್ತೆ. ಸೊ ಇದು ಕ್ಲೋಸ್ ಆಗುತ್ತೆ. ಸೊ ಬೆಸ್ಟ್ ಕ್ವಾಲಿಟಿ ಇದೆ. ಇದು ಮಾತ್ರ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ನಾವು ತರಿಸಿದ್ದಕ್ಕೆ ಸಾರ್ಥ ಆಯಿತು.
ಸೊ ಫಸ್ಟ್ ಇದನ್ನ ನೋಡೋಕ್ಕೆ ಈ ಥರ ಎಲ್ಲ ಇರುತ್ತೆ ಟೋಟಲ್ ಆಗಿ. ಸೊ ಕ್ಲೋಸು, ಇದು ಓಪನ್. ಸೊ ಈ ಥರನೂ ಆಗುತ್ತೆ. ಏನಕ್ಕೆ ಇದು ಕೊಡ್ತಾರೆ ಅಂತಂದರೆ, ನಾವು ಜಸ್ಟ್ ಲೈಟ್ ಗೀಟ್ ಏನಾದ್ರು ಫೋಕಸ್ ಡೈರೆಕ್ಟಾಗಿ ಲೈಟ್ ಆನ್ ಮಾಡಿದ್ರೆ ಏನಾಗುತ್ತೆ, ಇದು ಪೂರ್ತಿ ಫೋಕಸ್ಸು ಈ ಥರ ಬೀಳುತ್ತಲ್ಲ ಲೈಟಾಗಿ ಈ ಟೋಟಲ್ ಸರೌಂಡಿಂಗ್. ಸೊ ನಮಗೆ ಜಸ್ಟ್ ಇವಾಗ ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ಕೇಬಲ್ ಇಟ್ಟಿದ್ದೀನಿ ಇದು. ಈ ಕೇಬಲ್ ಇದು ಅಷ್ಟು ಕಾಣ್ಬೇಕಂತಂದರೆ ಈ ಥರ ಓಪನ್ ಮಾಡಬೇಕಾಗುತ್ತೆ ಈ ಲೈಟ್ಸು. ಜಸ್ಟ್ ಅದೇ ನಾವು ಕೇಬಲ್ ಅಷ್ಟೇ ಕಾಣಬೇಕಂದ್ರೆ ಸೊ ಈ ಥರ ಮಾಡಿದ್ರೆ, ಈ ಥರ ಕ್ಲೋಸ್ ಮಾಡಿದ್ರೆ, ಡೋರ್ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಜಸ್ಟ್ ಅಷ್ಟೇ ಈ ಕೇಬಲ್ಗೆ ಯೂಸ್ ಆಗುತ್ತೆ. ಸೊ ಇದೇನೇ ಆಗಲಿ ಮೇನ್ ಪ್ರೊಫೆಸರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಯೂಟ್ಯೂಬರ್ಸಿಗೆ, ಆಮೇಲೆ ಸಾಕಷ್ಟು ಜನ ಕ್ರಿಯೇಟಿವ್ ಮೈಂಡ್ಸ್ಗೆ, ಆಮೇಲೆ ವೆಡ್ಡಿಂಗ್ ಫೋಟೋಗ್ರಾಫರಿಗೆ, ಅಂಥವ್ರಿಗೆ ಸಾಕಷ್ಟು ಜನಕ್ಕೆ ಯೂಸ್ ಆಗುತ್ತೆ. ಸೊ ಕ್ರಿಯೇಟಿವಿಟಿ ಮೈಂಡ್ ಯಾರಿಗಿರ್ತಾರೆ ಅಂಥವ್ರಿಗೆ ಮಾತ್ರ ಜಾಸ್ತಿ ಯೂಸಸ್ ಆಗುತ್ತೆ. ಜಸ್ಟ್ ಇದು ರಿವ್ಯೂ ಮಾಡ್ತೀನಿ ನೋಡಿ. ಇದ್ರ ಫೀಚರ್ಸ್ ಆಲ್ರೆಡಿ ನೀನೇ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಇಲ್ಲಿ ಚಾರ್ಜ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ ಆಫ್ ಬಟನ್. ಸೊ ಇವಾಗ ಆನ್ ಮಾಡ್ತಾ ಇದ್ದೀನಿ ನೋಡಿ ಜಸ್ಟ್. ಸೊ ಇದು ಆನ್ ಆಯ್ತು ಅನ್ಲಿಮಿಟೆಡ್. ಇದು ಲೈಟ್ ಹೈ ಇಲ್ಲ ಲೋ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಜಸ್ಟ್ ಇದು ಚೇಂಜ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಇದು ಚೇಂಜ್ ಮಾಡೋಕ್ಕೆ ಜಸ್ಟ್ ಕೆಳಗಡೆ ಇದೆ ಇವೆರಡು ಸೆಟ್ಟಿಂಗ್ಸ್ ಆಪ್ಷನ್ಸ್. ಇಲ್ಲಿ ಹೈ ಪ್ರೊಸೀಜರ್, ಇಲ್ಲ ಲೋ ಕ್ವಾಲಿಟಿ, ಈಗ ಬ್ರೈಟ್ನೆಸ್ ಲೋ ಕಡಿಮೆ ಮಾಡೋಕ್ಕೆ ಇದನ್ನು ಅವಕಾಶ ಇರುತ್ತೆ. ಇದು ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕೆಳಗಡೆ. ಸೊ ಈ ಥರ ಇದಾಗುತ್ತೆ ಕೆಳಗಡೆ. ಇದು ಇನ್ ಕೇಸ್ ಇದು ನೋಡ್ತಾ ಇರ್ಬೋದು, ಇದಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ಇತ್ತಂದರೆ ಅದು ಸ್ಕ್ರೋಲ್ ಮಾಡಿದ್ರೆ ಇದು ಸ್ಟ್ಯಾಂಡಿಗೆ ಕೂಡ ಅಟ್ಯಾಚ್ಮೆಂಟ್ ಮಾಡ್ಬೋದು. ಸೊ ಈ ಥರ. ಸೊ ಇಲ್ಲಿಂದ 74 ಲೈಟಸ್ ಇದೆ ಟೋಟಲ್ ಆಗಿ. ಇದರ 3 ಕ್ವಾಂಟಿಟಿ ಬರುತ್ತೆ. ಒಂದು ಲೈಟು, ಒಂದು ರೆಡ್ ಕಲರ್ ಬರುತ್ತೆ. ಸೊ ಈ ಥರ 3 ಕ್ವಾಂಟಿಟಿ ಲೈಟ್ ಬರುತ್ತೆ. ನಿಮಗೆ ಜಸ್ಟ್ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಟೋಟಲಾಗಿ 74 LED ಇದೆ. ಸೊ ಇದು ಜಸ್ಟ್ ಒಂದು LED. ಇವಾಗ ಸೆಕೆಂಡ್ ಒನ್, ಫಸ್ಟು LED ಬರುತ್ತೆ. LED ಬಂದಮೇಲೆ ಇದು ಒಂದು ಸೆಕೆಂಡ್ ಒನ್ LED ಬರುತ್ತೆ. ಜಸ್ಟ್ ನೋಡ್ಬೋದು. ಟೋಟಲ್ ಆಗಿ 74 LED ಇದೆ ಇದರಲ್ಲಿ. ಸೊ LED, ಆಮೇಲೆ ಸ್ವಲ್ಪ ರೆಡ್ ಲೈಟ್ LED, ಆಮೇಲೆ ಗ್ರೀನ್ ಲೈಟ್ LED ಬರುತ್ತೆ. 24 LED ತಾನೇ ಕ್ರಾಸ್ ಆಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಇದು ನೋಡ್ತಾ ಇರ್ಬೋದು. ಈ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. ಸೊ ಈ ಥರ ಫೈನಲ್ ಆಗಿ ಇದು ಕ್ವಾಂಟಿಟಿ ಒಂದು ಕೊಟ್ಟಿದ್ದಾರೆ. ಸೊ ಇದು ಬ್ರೈಟ್ನೆಸ್ ಕೂಡ ಬ್ಯಾಕ್ ಸೈಡ್ ಕಡಿಮೆ ಮಾಡ್ಬೋದು. ಇಲ್ಲಿ ಅಪೇಚರ್ ಇದು ಬ್ರೈಟ್ನೆಸ್ ಒಂದು ನಿಮಿಷ ನೋಡಿ. ಇದರ ಬ್ರೈಟ್ನೆಸ್ ಯಾವ ಥರ ಕಡಿಮೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಇದು ಜಸ್ಟ್ ಇದು ಇದೆಯಲ್ಲ 35 ಇದೆಯಲ್ಲ, ಇದನ್ನ ಜಾಸ್ತಿ ಮಾಡ್ಬೇಕಂದ್ರೆ ಜಾಸ್ತಿ ಮಾಡ್ಬೋದು. ಸೊ ಈ ಥರ ಅದೇ ನೋಡಿ. ಮತ್ತು ಇದನ್ನು ಕೂಡ ಜಾಸ್ತಿ ಮಾಡ್ತೀನಿ ನೋಡಿ. ಸೊ ಇದನ್ನು ಜಾಸ್ತಿ ಮಾಡ್ಬೋದು. ಸೊ ನೋಡಿ ಯಾವ ಥರ ಫೋಕಸ್ ಆಗುತ್ತೆ. ಇದು ಕಡಿಮೆ ಮಾಡಿ. ಸೊ ಇದರ ಲೈಟಿಂಗ್ ಫೋಕಸ್ ಕೂಡ ಕಡಿಮೆ ಮಾಡ್ಬೋದು. ನೀವು ಜಸ್ಟ್ ಮಿನಿಟ್ ಅಷ್ಟೇ ಸ್ವಲ್ಪ ತೋರಿಸ್ತೀನಿ ನೋಡಿ. ಲೈಟಲ್ಲಿ ಅಷ್ಟೇ ಪ್ರೆಸ್ ಮಾಡ್ತಾ ಇದ್ದೀನಿ ಬಟನ್. ಸೊ ಯಾವ ಥರ ಫೋಕಸ್ ಆಗ್ತಾ ಇದೆ ನೋಡಿ. ಇದರಲ್ಲಿ ಜಸ್ಟ್ ನೋಡಿ ಪ್ಲಾಂಟ್ಗೆ ಹಾಕಿದ್ದೀನಿ ನಾನು. ಪ್ಲಾಂಟ್ರಿಗೆ ನೋಡಿ ಯಾವ ಥರ ಫೋಕಸ್ ಕಡಿಮೆ ಆಗುತ್ತೆ. ಸೊ ಜಸ್ಟ್ ಈ ಥರ ಯೂಸಸ್ ಕೂಡ ನೀವು ಮಾಡ್ಬೋದು. ಸೊ ಫೋಟೋಗ್ರಫಿಗೆ, ಆಮೇಲೆ ಕ್ರಿಯೇಟಿವ್ ಇಂಡಿಮೆಂಟ್ಗೆ ತುಂಬ ಯೂಸಸ್ ಆಗುತ್ತೆ. ಜಸ್ಟ್ ನನ್ನ ಫೋನಿಗೆ ನೋಡಿ, ಜಸ್ಟ್ ಒಂದು ಫೋನ್ ತೋರಿಸ್ತೀನಿ ಸಿಂಪಲ್ ಆಗಿ. ಜಸ್ಟ್ ನೋಡ್ತಾ ಇರ್ಬೋದು ನೀವು ಕ್ರಿಯೇಟಿವ್ಗೆ ಯಾವ ಥರ ಯೂಸ್ ಮಾಡ್ತಾರೆ ಅಂತೇಳಿ. ನನ್ನ ಫೋನಿಗೆ ಅಷ್ಟೇ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಯೂಸ್ ಮಾಡ್ತಾರೆ ಕ್ಯಾಂಡಿಡೇಟ್. ಸೊ ಕ್ರಿಯೇಟಿವಿಟಿಗಾಗಿ, ಸೊ ಮ್ಯಾರೇಜ್ಗೆ, ಕಪಲ್ಸ್ಗೆ, ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆಲ್ಲ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ. ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಆಗಲಿ, ಇಲ್ಲಾಂದರೆ ರಿಚ್ ಮ್ಯಾರೇಜ್ ಆಗಲಿ, ಸೊ ಅಂಥದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ತೊಗೊಂಡಿದ್ದು ಕೂಡ ಸಾರ್ಥಕ ಆಗುತ್ತೆ ಅನ್ಸುತ್ತೆ. ಓಕೆ. ಸೊ ಇವಾಗ ಡೈರೆಕ್ಟ್ ಲೈಟ್ ಬೀಳ್ತಲ್ಲ, ಸೊ ಡೈರೆಕ್ಟ್ ಲೈಟ್ ಬೀಳ್ದಂಗೆ ಸ್ವಲ್ಪ ಹೈಲೈಟ್ ಕಾಣಿಸೋಕ್ಕೆ ಇದಕ್ಕೆ ಏನು ಕೊಟ್ಟಿದ್ದಾರೆ, ಸೈಡಿಗೆ ಟೋಟಲ್ ಆಗಿ ಇದಕ್ಕೆ 7 ಪ್ಲಾಂಟ್ ಕೊಟ್ಟಿದ್ದಾರೆ. ಸೊ ಇದ್ರಾಗ 2 ಸಾಫ್ಟ್ ಲೈಟ್ ಕೊಟ್ಟಿದ್ದಾರೆ. ಸೊ ಸಾಫ್ಟ್ ಪ್ಲೇಟ್ ಯಾವ ಥರ ಹಾಕ್ಬೇಕಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇದೇನಕ್ಕೆ ಕೊಡ್ತಾರೆ ಅಂದರೆ, ಲೈಟ್ ಒಂದು ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಡಾರ್ಕ್ ಆಗಿ ಬೀಳಿ ಅಂತೇಳಿ ಆ ಥರ ಕೊಡ್ತಾರೆ. ಜಸ್ಟ್ ಹಾಕೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಇದು ಕೂಡ ಇದು ಕೊಟ್ಟಿದ್ದಾರೆ, ಫ್ರಂಟ್ ಹಾಕೋದು ತೊಂದರೆ. ಇದನ್ನು ಪ್ರೆಸ್ ಮಾಡಿ ಈ ಥರ ಹಾಕಿದರೆ ಇದು ಮೂವ್ ಆಗುತ್ತೆ. ಸ್ವಲ್ಪ ಪ್ರೆಸ್. ಸೊ ಈ ಥರ ಬರುತ್ತೆ. ಏನಾಗುತ್ತೆ, ಕಡಿಮೆ ಕಾಣಿಸುತ್ತೆ. ಸೊ ಈ ಥರ ಸಾಫ್ಟ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಮುಂಚೆ ನೀವು ನೋಡ್ಬೋದು ಡೈರೆಕ್ಟಾಗಿ ಲೈಟ್ ಕಾಣಿಸುತ್ತೆ. ಇವಾಗ ಸಾಫ್ಟ್ ಪ್ಲೇಟ್ ಹಾಕಿದ್ರಿಂದ ಸೊ ಯಾವ ಥರ ಕಾಣಿಸುತ್ತೆ ನೋಡಿ. ಈ ಥರ 2 ಕೊಟ್ಟಿದ್ದಾರೆ. ಒಂದು ಸಾಫ್ಟ್ ಡಿಫ್ಯೂಸರ್ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಒಂದು ಹಾಕಿದ್ದೀನಿ. ಎಂಟಿ ಸಾಫ್ಟ್ ಡಿಫ್ಯೂಸರ್ ಒಂದು ಕೊಟ್ಟಿದ್ದಾರೆ. ಸೊ 2 ಇದೆ. ಸೊ ಇಲ್ಲೊಂದು ಹಾಕಿದ್ದೀನಿ, ಇಲ್ಲೊಂದು ಹಾಕಿದ್ದೀನಿ. ಸೊ ಇದನ್ನು ಕೂಡ ಅದೇ ಥರ ಯೂಸ್ ಮಾಡ್ತಾರೆ. ಸಿಸ್ಟಮೆಟ್ ಇದು ರಿಮೂವ್ ಮಾಡಿ ಇದನ್ನ ಯಾವ ಥರ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ಫೈನಲ್ ಆಗಿ ಗ್ರಿಪ್ ಪ್ಲೇಟ್ ಹಾಕ್ತೀನಿ ನೋಡಿ.
ಗ್ರಿಡ್ ಪ್ಲೇಟ್ ಹಾಕಿದ್ರೆ ಯಾವ ಥರ ಆಗುತ್ತೆ ನೀವು ಡೈರೆಕ್ಟ್ ಲೈವಲ್ಲಿ ನೋಡಿ. ಜಸ್ಟ್ ಮಿನಿಟ್ ಅಷ್ಟೇ. ಸೊ ಈ ಥರ ಬರುತ್ತೆ ನೋಡ್ಬೋದಲ್ಲ. ಡೈರೆಕ್ಟ್ ಆ ಲೈಟ್ ಎಲ್ಲೆಲ್ಲಿ ಕಾಣಿಸುತ್ತಿರುತ್ತೆ ಡೈರೆಕ್ಟ್ ಹೋಗಲ್ಲ. ಸೊ ಏನಾಗುತ್ತೆ ಗ್ರಿಡ್ ಪ್ಲೇಟ್ ಆಗ್ಲಿಂದ ಸ್ವಲ್ಪ ಅಲ್ಲೆಲ್ಲ ಲೈಟು ಈ ಥರ ಫೋಕಸ್ ಆಗುತ್ತೆ. ಜಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಗ್ರಿಡ್ ಪ್ಲೇಟ್ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಕೂಡ ಲೈಟ್ ಕೂಡ ಸಾಫ್ಟ್ ಆಗುತ್ತೆ. ಸೊ ಈ ಥರ ನೀವು ನೋಡೋಕೆ ಸಿಗುತ್ತೆ. ಸೊ ಡೈರೆಕ್ಟ್ ಆಗಿ ಸ್ಪೇಸಿಗೆ ಕವರ್ ಆಗಲ್ಲ. ವೈಟ್ ಸಿಲ್ವರ್ ಥರ ಇದೆ ಒಳಗಡೆ ಪ್ಲೇ ಬಟನ್ಸ್. ಸೊ ಇದು ಲೈಟ್ ಹಾಕಿದ್ರಿಂದ ಏನಾಗುತ್ತೆ ಆ ಕಡೆ ಈ ಕಡೆ ಕವರ್ ಆಗಿ ಸೊ ಜಸ್ಟ್ ಇದು ಪ್ಲೇ ಆಗುತ್ತೆ ಈ ಥರ. ಸೊ ಗ್ರಿಡ್ ಪ್ಲೇಟ್ ಹಾಕೋದ್ರಿಂದ ಸೊ ಈ ಥರ ಲೈಟ್ ಕಾಣಿಸುತ್ತೆ. ಮುಂಚೆ ಯಾವ ಥರ ಡೈರೆಕ್ಟ್ ಕಾಣಿಸುತ್ತೆ, ಈಗ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ಸೊ ಈ ಥರ ನೋಡ್ಬೋದು ನೋಡಿ. ಜಸ್ಟ್ ಹಿಂಗೆ ಕಾಣಿಸುತ್ತೆ. ಇದರಲ್ಲಿ ಸಾಕಷ್ಟು ಮಾಡಲ ಥರ ನಾವು ಯೂಸ್ ಮಾಡಬೇಕಾಗುತ್ತೆ. ಇದಕ್ಕೆ ಕ್ರಿಯೇಟಿವಿಟಿ ಇಲ್ಲ. ಸೊ ಆಲ್ಮೋಸ್ಟ್ ನಾನು ಏನು ಕೇಳ್ತಾ ಇದ್ದೀನಿ ಕ್ರಿಯೇಟಿವಿಟಿ ಲೈಟ್ ಅಂತ ಹೇಳ್ತೀನಿ. ನಮ್ಮ ಮೈಂಡ್ ಯಾವ ಥರ ಕ್ರಿಯೇಟಿವಿಟಿ ಆಗುತ್ತೆ ಸೊ ಅದೇ ಥರ ಇದನ್ನು ಯೂಸ್ ಮಾಡ್ಬೋದು. ಬೇಕಾದ ಥರ ಯೂಸ್ ಮಾಡ್ಬೋದು. ಕ್ಯಾಂಡಿಡೇಟ್ ಎಡಿಟಿಂಗ್ ಮಾಡೋರಾಗಲಿ, ಈ ಥರ ಇಲ್ಲಾಂದ್ರೆ ಕ್ರಿಯೇಟಿವಿಟಿ ಮಾಡೋರಾಗಲಿ, ನಮ್ಮ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಮ್ಯಾರೇಜ್ ಕಪಲ್ ಫೋಟೋ ಶೂಟ್ ಆಗಲಿ, ಸೊ ಬೇರೆ ಬೇರೆ ಆ್ಯಂಗಲಲ್ಲಿ ಫೋಟೋ ಕೂಡ ಶೂಟ್ ಮಾಡ್ಬೋದು. ಸೊ ನಾನು ಜಸ್ಟ್ ನಿಮಗೆ ನೆಕ್ಸ್ಟಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಇದ್ರ ಫೀಚರ್ಸ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಡಿಜಿಟೆಕ್ 30W ತರಿಸಿದ್ದು ನಾನು. ಸೊ ಇದ್ರ ಬ್ಯಾಟ್ರಿ ಬಂದು 5200 mAh ಬ್ಯಾಟ್ರಿ ಇದೆ. ಸೊ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದು 5 ವರ್ಷ ಬರುತ್ತೆ ಅಂತ ಹೇಳಿದ್ರೆ. ಕಂಪನಿ ವ್ಯಾರೆಂಟ್ ಬಂದು 1 ವರ್ಷ ಇದೆ. ಅಮೆಜಾನ್ಲೇ ತರಿಸಿದ್ದು. ಇದು ವಿಡಿಯೋ ಕೆಳಗಡೆ ನಿಮಗೆ ಲಿಂಕ್ ಹಾಕಿರ್ತೇನೆ. ಸೊ ನಿಮ್ಗೆ ಯಾರು ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಅದ್ರ ಬಗ್ಗೆ ಏನಂತ ಇನ್ಫಾರ್ಮೇಷನ್ ಹೇಳ್ತೀನಿ. ಸೊ ನಾವು ಕೆಳಗಡೆ ಪ್ರೈಸ್ ಕೂಡ ಹಾಕಿರ್ತೀನಿ ವಿಡಿಯೋ ಕೆಳಗಡೆ. ಸೊ ಇದು ವೆಯ್ಟ್ ಕೂಡ 100 ಗ್ರಾಮ್ ಇದೆ ಟೋಟಲ್ ಆಗಿ. ಜಸ್ಟ್ ಹ್ಯಾಂಡಲ್ ಕೂಡ ನೋಡಿ ಆರಾಮಾಗಿ ಇಳ್ಕೋಬೇಕು. ಈ ಥರ ಫೋಟೋ ಶೂಟ್ ಮಾಡಿದ್ರೆ ಸೊ ನಾವು ಆರಾಮಾಗಿ ಹಿಡ್ಕೊಂಡು ಸಿಂಗಲ್ ಯಾರು ಇದ್ದರೆ ಸೊ ಇದಕ್ಕೆ ಸ್ಟ್ಯಾಂಡ್ ಕೂಡ ಬರುತ್ತೆ. ಸ್ಟ್ಯಾಂಡ್ ಕೂಡ ಇದೆ. ಸೊ ಈ ಥರ ಸ್ಟ್ಯಾಂಡ್ ಇಟ್ಕೊಂಡು ನಾವು ಸಿಂಗಲ್ ಆಗಿ ನಾವೇ ವಿಡಿಯೋ ಮಾಡ್ಕೊಂತ ಇದು ಒಬ್ಬರೇ ಅಂತಂದರೆ ಅನುಕೂಲ ಆಗುತ್ತೆ ತುಂಬ. ನೋಡಿ ಈ ಥರ ಬರುತ್ತೆ ಜಸ್ಟ್. ಸೊ ಸಿ ಟೈಪ್ ಚಾರ್ಜರ್ ಇದೆ. ಸೊ ಅದಾದ ನಂತರ ನೀವು ಬ್ಯಾಟ್ರಿ ಕೂಡ ನೋಡ್ಬೋದು. ಇದರಲ್ಲಿ ಬ್ಯಾಟ್ರಿ ಕೂಡ ಇದೆ. ಜಸ್ಟ್ ಬ್ಯಾಟ್ರಿ ಕೂಡ ರಿವ್ಯೂ ಮಾಡ್ತೀನಿ. ಸೊ ಇಲ್ಲಾಂತಂದರೆ ನೀವು ಚಾರ್ಜ್ ಆಗಿ ಕೂಡ ಯೂಸ್ ಮಾಡ್ಬೋದು, ಪವರ್ ಬ್ಯಾಂಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಔಟ್ಸೈಡ್ ಹೋಗೋಕೆ ಏನಾಗುತ್ತೆ ಈ ಥರ ಬ್ಯಾಕಪ್ ಇರೋದೇ ಬೆಟರ್ ಅನ್ಸುತ್ತೆ. ಬ್ಯಾಟ್ರಿ ಒಳಗಡೆ ಇತ್ತು ಅಂದರೆ ಏನಾಗುತ್ತೆ ನಾವು ಎಲ್ಲಿಗಾರ ಔಟ್ಸೈಡ್ ಹೋದಿವಿ ಅಂತಂದರೆ ಕರೆಂಟಿಂದ ಏನು ಅವಶ್ಯಕತೆ ಇಲ್ಲ. ಸೊ ನಮಗೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ನಮ್ಗೆ ಎಲ್ಲೆಲ್ಲಿ ಫೋಟೋ ಶೂಟ್ ಬೇಕಾಗುತ್ತೆ ಅಲ್ಲೆಲ್ಲಿ ಶೂಟ್ ಮಾಡೋಕ್ಕೆ ನಮ್ಗೆ ಅವಶ್ಯಕತೆ ಇರುತ್ತೆ. ಸೊ ಈ ಥರ ಇದೆ ಟೋಟಲ್ ಆಗಿ. ಸೊ ಜಸ್ಟ್ ಫಸ್ಟ್ ನಿಮ್ಮ ಫೋನಲ್ಲಿರೋದು. ಸೊ ಬ್ಲೂಟೂತ್ ಓಪನ್ ಆಯಿತು. ಸೊ ಸರ್ಚ್ ಅಂತ ಕೊಡಿ. ಜಸ್ಟ್ ಮಿನಿಟ್ ಇದು ಆನ್ ಮಾಡಿ ಸ್ವಲ್ಪ. ಓಕೆ ಕೊಡಿ. ಲೊಕೇಶನ್ ಕೇಳುತ್ತೆ. ಸೊ ಲೊಕೇಶನ್ ಓಪನ್ ಮಾಡಿ. ಸೊ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಟೋಟಲ್ ಆಗಿ ಏನು ಬರುತ್ತೆ, CCT ಅಂತ ಬರುತ್ತೆ, ಒಂದು HSI ಅಂತ ಬರುತ್ತೆ, ಒಂದು ಎಫೆಕ್ಟ್ ಅಂತ ಬರುತ್ತೆ. ಟೋಟಲ್ 3 ಆಪ್ಷನ್ಸ್ ಬರುತ್ತೆ. ಸೊ ಇದನ್ನ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಮೆನುಲ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸೊ ಒಂದು ಯೂಸರ್ ಬುಕ್ ಇಲ್ಲ ಮೆನುಲ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಒಂದು ಕಾರ್ಡ್ ಕೂಡ ಬಂದಿರುತ್ತೆ. ಸೊ ಈ ಥರ ಆ್ಯಪ್ ಡೌನ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಬೆಟ್ರು. ಸೊ ನಮ್ಗೆ ಯಾವ್ದು ಬೇಕೋ ಅದು ಹಾಕತ್ತೆ. ಇದು ನೋಡಿ ಫಸ್ಟ್ ಒನ್ನು ಇದೆ ಆಪ್ಷನ್ಸ್. ನಿಮ್ಗೆ ಜಸ್ಟ್ ಇಲ್ಲಿ ತೋರಿಸ್ತೀನಿ ಅಷ್ಟೇ ಲೈವಲ್ಲಿ. ನೋಡ್ತಾ ಇರ್ಬೋದು. ನೀವು ಲೈಟ್ ಓಪನ್ ಮಾಡಿದ್ರೆ ಸೊ ಎಲ್ಲಿ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಅದಕ್ಕೆ ಸ್ವಲ್ಪ ಕ್ಲೋಸ್ ಮಾಡಿದ್ದೀನಿ. ಈ ಸೈಡ್ ಅಷ್ಟೇ ಓಪನ್ ಮಾಡಿರ್ತೀನಿ ಸ್ವಲ್ಪ ಲೈಟಾಗಿ. ಸೊ ಇಷ್ಟೇ ಇರಲಿ. ನೀವು ಜಸ್ಟ್ ಅಷ್ಟೇ ಕಾಣುತ್ತೆ ನೋಡಿ. ಸೊ ಈ ಥರ ಹಿಡಿದಿದ್ದೀನಿ. ಜಸ್ಟ್ ಮಿನಿಟ್ ಅಷ್ಟೇ. ಸೊ ಈ ಥರ ನೋಡ್ಕೊಳ್ಳಿ ಅಷ್ಟೇ. ಸೊ ಇದನ್ನು ವೈಟ್ ಕೂಡ ಮಾಡ್ಬೋದು ನೋಡಿ. ಇಲ್ಲಿ ಫೋನಲ್ಲಿ ಈಸಿ. ಇನ್ನು ಇದರಲ್ಲಿ ಕಂಟ್ರೋಲ್ ಮಾಡೋದಕ್ಕಿಂತ ಸೊ ಇದರಲ್ಲಿ ಕಂಟ್ರೋಲ್ ಮಾಡೋದಕ್ಕಿಂತ ಇದರಲ್ಲಿ ತುಂಬ ಈಸಿ ಇದೆ. ಸೊ ನಾವು ಎಲ್ಲಿ ಬೇಕೋ ಅಲ್ಲಿ ನೋಡಿ CCT ನೋಡಿ ಎಷ್ಟಿದೆ. ಕಲರ್ ಯಾವ್ದು ಬೇಕು ನಾವು ಆ ಥರ ಇಟ್ಕೋಬೋದು ನೋಡಿ. ಯೆಲ್ಲೋ ಇಲ್ಲ ಪಿಂಕು. ಸೊ ಈ ಥರ ಆಗುತ್ತೆ. ಇದು ಲೈಟ್ ವೆಯ್ಟ್ ನೋಡಿ. ಇದು ಜಾಸ್ತಿ ಡಾರ್ಕ್ನೆಸ್ ವೈಟ್ ಕಡಿಮೆ ಮಾಡೋದು, ಇಲ್ಲಿ ಪವರ್ ಆನ್ ಆಫ್ ಡೌನ್ ಆಫ್ ಮಾಡೋದಿದೆ ಇದರಲ್ಲಿ. ಸೊ ನೀವು ಥರ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೋದು. ಸೊ ಈ ಥರ ಇದು ಫಸ್ಟ್ ಒನ್ ಆಯಿತು. CCT ಆಯಿತು. ಇದು ಬ್ಲೂ ನೋಡಿ. ಇದು ಫಸ್ಟ್ ಒಂದು ಸರ್ಚ್ ಆಪ್ಷನ್ಸ್ ಇದೆ. ಇದರಲ್ಲಿ 502K ಐತಿ. ಆಮೇಲೆ ಇದರಲ್ಲಿ ಆಪ್ಷನ್ಸ್ ಆಟೋಮೆಟಿಕ್ ಇದೆ. 6000K ತನಕ ಬರುತ್ತೆ. ಸೊ 6000K, 5500K, 4600K, ಇಲ್ಲಿ 3200K, ಇಲ್ಲಿ 5002K. ಸೊ CCTV ಆಯಿತು. HSI ತೋರಿಸ್ತೀನಿ ನಿಮ್ಗೆ ಏನಂತೆ. HSI ಅಂದರೆ ಈ ಥರ ಇರುತ್ತೆ. ಸೊ ನಿಮ್ಗೆ ಈ ಥರ ಕಲರ್ ಗ್ರೇಡ್ ಕೂಡ ನಿಮ್ಗೆ ಎಲ್ಲಿ ಬೇಕೋ ಯಾವ್ದು ಬೇಕೋ ಅದನ್ನು ಚೇಂಜ್ ಮಾಡ್ಬೋದು. ಸೊ ಈ ಥರ ನೋಡಿ. ಸೊ ರಿಮೋಟ್ ಕಂಟ್ರೋಲಿಕ್ಕಿಂತ ಹ್ಯಾಂಡಲ್ ಕಂಟ್ರೋಲಿಕ್ಕಿಂತ ಸುಮ್ಮನೆ ಇದ್ರ ಫೋನಲ್ಲಿ ಬೆಟರ್ ಅಂತ ನನಗೆ ಅನಿಸುತ್ತೆ. ಸೊ ಈಸಿಯಾಗಿ ಜಸ್ಟ್ ನೀವು ಯಾವ್ಯಾವ ಥರ ಟಚ್ ಮಾಡ್ತೀರಾ ಆ ಥರ ಲೈಟಿಂಗ್ ಮೂವ್ ಆಗುತ್ತೆ. ಸೊ ನೋಡಿ ರೆಡ್ ಅಂದರೆ ರೆಡ್ಡು. ಸೊ ಎಲ್ಲ ಅಂದರೆ ಎಲ್ಲೋ ಬರುತ್ತೆ, ಗ್ರೀನ್ ಬರುತ್ತೆ, ಸೊ ಪಿಂಕ್ ಬರುತ್ತೆ, ಪೂರ್ತಿ ರೆಡ್ ಬರುತ್ತೆ ಅಷ್ಟೇ ಲೈಟಾಗಿ. ಸೊ ಈ ಥರ ನೋಡಿ ಆಟೋಮೆಟಿಕ್.
ಸೊ ಲೈಟ್ ಆಗಿ ಬರುತ್ತೆ, ರೆಡ್ ಇಲ್ಲ ವೈಟ್ ಆಗುತ್ತೆ. ಸೊ ಈ ಥರ ಇದು ಪವರ್ ಜಾಸ್ತಿ ಆನ್ ಆಫ್ ಇದೆ. ಸೊ ಎಫೆಕ್ಟ್ ಕೂಡ ನೋಡಿ ಟೋಟಲ್ ಎಷ್ಟು ಎಫೆಕ್ಟ್ ಇದೆ ಅಂದರೆ ಟೋಟಲ್ 24 ಎಫೆಕ್ಟ್ ಇದೆ. ಫಸ್ಟ್ ಅನ್ನು ನೋಡಿ, ಫ್ಲಾಶ್ ಬರುತ್ತೆ, ಫ್ಲಾಶ್ 2 ಬರುತ್ತೆ, ಟಿವಿ ಬರುತ್ತೆ, ಜಸ್ಟ್ ಫೈರ್ ಟ್ರಕ್ ಬರುತ್ತೆ. ಫೈರ್ ಟ್ರಕ್ ಇದೆ ನೋಡಿ ನಾನು ಹಾಕಿರೋದು, ಇದು ಪೊಲೀಸಿಂದು, ಇದು ಆ್ಯಂಬುಲೆನ್ಸ್. ಸೊ ಈ ಥರ ರೋಮ್ಯಾನ್ಸ್, ಇದು ಮ್ಯೂಸಿಕ್. ಸೊ ಈ ಥರ ಇದು ಕ್ಯಾಂಡಲ್ ಲೈಟ್ ಬರುತ್ತೆ, ಕ್ಲಬ್ ಬರುತ್ತೆ, ಇದು ಕ್ಲಬ್ 2 ಬರುತ್ತೆ. ಸೊ ಇದು ಟೋಟಲ್ 24 ಸ್ಪೆಷಾಲಿಟಿ ಕೂಡ ಇದರಲ್ಲಿ ನಾವು ಯಾವ್ಯಾವ ಥರ ಪ್ರೆಸ್ ಮಾಡ್ತೀವಿ ಅದೇ ಥರ ವಾರ್ನ್ ಆಗ್ತಾ ಇದೆ ನೋಡಿ. ವಾರ್ನ್ 1, ವಾರ್ನ್ 2 ಈ ಥರ. ಸೊ ಫೈರ್ ವರ್ಕ್ ಬರುತ್ತೆ, ಫೈರ್ 2 ಬರುತ್ತೆ, ಸೇಜ್ ಬರುತ್ತೆ ನೋಡಿ. ಸೊ ಫೈನಲ್ ಆಗಿ ಲೈಟ್ ಈ ಥರ ಯೂಸ್ ಮಾಡಿ. ಸೊ ನೋಡಿ ಈ ಥರ ಲೈಟಿಂಗ್ ಬರುತ್ತೆ, ನಮಗೆ ಬೇಕಾದ ಥರ ಆ್ಯಂಗಲ್ಸಲ್ಲಿ ಕಟ್ ಮಾಡ್ಕೋಬೋದು. ಸೊ ಜಸ್ಟ್ ಮಿನಿಟ್ ನಿಮಗೆ ತೋರಿಸ್ತೀನಿ. ಸೊ ಈ ಥರ ಇಲ್ಲ ಈ ಥರ ನಾವೇನೋ ವಿಡಿಯೋ ಮಾಡಬೇಕಂದ್ರೆ, ಸೊ ಯೂಟ್ಯೂಬ್ ಟೆಕ್ ವಿಡಿಯೋ ಮಾಡ್ತಾ ಇದ್ದಲ್ಲ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಜಸ್ಟ್ ಇಲ್ಲ ಈ ಥರ ಕೆಳಗಡೆ ನೋಡಿ, ಇದರಲ್ಲಿ ಕಲರ್ ನೋಡಿ ನೀವು ಯಾವ ಥರ ಚಾಯ್ಸ್ ಮಾಡ್ತೀನಿ ಅಂತ. ಸೊ ಇಲ್ಲಾಂದ್ರೆ ಈ ಥರ ಗ್ರೇಡ್ ಜಸ್ಟ್ ಸ್ಪೇಸಿಗೆ ಬೀಳಂಗೆ ಅಷ್ಟೇ. ಸೊ ಇಲ್ಲಾಂದ್ರೆ ಈ ಥರ. ಸೊ ನಾನು ಸ್ಟುಡಿಯೋದಷ್ಟು ಲೈಟ್ ಆಫ್ ಮಾಡಿದ್ದೀನಿ, ಜಸ್ಟ್ ಅದು ಒಂದೇ ತೊಗೊಳ್ತಾ ಇದ್ದೀನಿ, ಎಫೆಕ್ಟ್ ಒಂದೇ. ಸೊ ರೆಡ್ ಕೊಟ್ಟಿದ್ದೀನಿ ಇವಾಗ ನೋಡಿ. ಸೊ ಈ ಥರ ಬರುತ್ತೆ. ಸೊ ಜಸ್ಟ್ ನೀಲಿ ಕೊಡ್ತೀನಿ ನಾನು, ರೆಡ್ ಬರುತ್ತೆ. ಸೊ ಈ ಥರ ನೀವು ಪ್ಲಾಂಟ್ ಕೂಡ ಚೇಂಜ್ ಮಾಡ್ಕೋಬೋದು, ಇಲ್ಲ ರೆಡ್, ಇಲ್ಲಾಂದ್ರೆ ಎಲ್ಲೋ, ಇಲ್ಲಾಂದ್ರೆ ಹಳದಿ, ಇಲ್ಲ ಬ್ಲೂ, ಸೊ ಇಲ್ಲ ಪಿಂಕು. ಸೊ ಜಸ್ಟ್ ಅ ಮಿನಿಟ್ ಈ ಥರ ಆಗುತ್ತೆ, ಈ ಥರ ಎಫೆಕ್ಟ್ ಬೀಳುತ್ತೆ. ಸೊ ಸಾಕಷ್ಟು ಜನಕ್ಕೆ ಏನಾಗುತ್ತೆ, ಯೂಟ್ಯೂಬ್ ಟೆಕ್ಕಿಂಗ್ ಮಾಡೋರಿಗೆ ಆಲ್ಮೋಸ್ಟ್ ಈ ಥರ ಕ್ರಿಯೇಟಿವಿಟಿ ಲೈಟು ಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ, ತುಂಬ ಅವಶ್ಯಕತೆ ಇರುತ್ತೆ. ಸೊ ನಾವು ಅದೇ ಥರ ಕೂಡ ಹೊಸದೊಂದು ತರಿಸಿದ್ವಿ. ಸೊ ಜಸ್ಟ್ ನಿಮ್ಗೆ ರಿವ್ಯೂ ಯಾವ ಥರ ಮಾಡಿದೆ, ಜಸ್ಟ್ ಅ ಮಿನಿಟು ಇನ್ನೂ ಸ್ಟೆಪ್ ಇದೆ, ಅದು ಯಾವ ಥರ ಅಂತ. ನಾನು 2 ಕಡೆ ಎಫೆಕ್ಟ್ ಕೊಟ್ಟಿದ್ದೀನಿ. ಸೊ ಈ ಕಡೆ ಒಂದು ಎಫೆಕ್ಟ್ ಲೈಟಿಂಗ್ ಹಾಕಿದ್ದೀನಿ, ಡಿಜಿಟೆಕ್ RGB ಲೈಟು 30 ಎಂದು. ಸೊ ಈ ಕಡೆ ಒಂದು ಫ್ಲಾಶ್ ಇದೆ, ಅಂಬ್ರೆಲ್ಲ ಸ್ಟುಡಿಯೋ ಯೂಸ್ ಮಾಡ್ತಾ ಇದ್ದೆ, ಆ ಲೈಟ್ ಈ ಕಡೆ ಕೊಟ್ಟಿದ್ದೀನಿ. ಸೊ ನಾನು 2 ಕಡೆ ಲೈಟಿಂಗ್ ನೋಡ್ತಾ ಇರ್ಬೋದು. ಜಸ್ಟ್ ಕಲರ್ಫುಲ್ ಆಗಿರ್ಬೇಕು ಯಾವಾಗಲೇ. ಒಂದೇ ಥರ ನಾವು ವಿಡಿಯೋ ಲೈಟಿಂಗ್ ಒಂದೇ ಥರ ಫೋಕಸ್ ಕೊಟ್ಟಿವಿ ಅಂದರೆ ಯಾವುದಾಗಲ್ಲ. ಜಸ್ಟ್ ನೋಡೋವಂಥವ್ರಿಗೆ ಏನಾಕು ಅಟ್ರಾಕ್ಷನ್ ಇರಬೇಕು, ಅದೇ ಥರ ನಾವು ಡೈಲಿ ಅಪ್ಡೇಟ್ಸ್ ಆಗಬೇಕು. ಸೊ ಕಲರ್ ಗ್ರೇಡ್ ಈ ಥರ ಚೆನ್ನಾಗಿದ್ದರೆ ಸೊ ಇನ್ನೂ ವಿಡಿಯೋ ಎಕ್ಸ್ಪೋಸ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ನಾನು ಇನ್ನೂ ಚೇಂಜ್ ಮಾಡ್ತೀನಿ ನೋಡಿ, ಇದರಲ್ಲಿ ರೆಡ್ ಬರುತ್ತೆ. ಸೊ ಈ ಥರ ನೋಡ್ಬೋದು. ಸೊ ಅದಕ್ಕೆ ಕಾಂಬಿನೇಷನ್ ನೋಡಿ, ಈಗ ಡೈಲಿ ಮಾತ್ರ ಇದನ್ನ ಮಾತ್ರ ಚೇಂಜಸ್ ಮಾಡೋಕ್ಕಾಗಲ್ಲ, ಇದು ಒಂದೇ ಲೈಟ್ ಇರೋದು. ಸೊ ಇದನ್ನು ಬೇಕಾದರೆ RGB ಲೈಟ್ ಬೇಕಾದರೆ ನಾವು ಚೇಂಜಸ್ ಮಾಡ್ಬೋದು ನೋಡಿ ಈ ಥರ. ಸೊ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಗ್ರೇಡ್ ಮಾಡಿ. 2 ಆ್ಯಂಗಲಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ಸೊ ಸಾಕಷ್ಟು ರಿವ್ಯೂ ಮಾಡೋರಿಗೆ ವಸ್ತುಗಳ ಫೋನ್ ಆಗಲಿ, ಇಲ್ಲಾಂದರೆ ಹಲವಾರು ಟೆಕ್ನಿಕ್ಗಳಿಗೆ ಏನಾಗುತ್ತೆ. ಸೊ ಈ ಥರ ಫ್ರಂಟ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕ್ರಿಯೇಟಿವಿಟಿ ಮೈಂಡರ್ ಕೂಡ ಕೆಲವೊಂದು ವಸ್ತುಗಳನ್ನು ಏನೋ ಯೂಸ್ ಮಾಡೋಕ್ಕೆ. ಸೊ ಅದನ್ನು ಯಾವ ಥರ ಕ್ರಿಯೇಟಿವ್ ಮಾಡೋಕ್ಕೆ ಅದನ್ನು ಕೂಡ ಲೈಟಿಂಗ್ ಯೂಸ್ ಮಾಡ್ತಾರೆ. ಸೊ ನಾನು ಆಲ್ರೆಡಿ ಫ್ರಂಟ್ ಒಂಥರ ತೋರಿಸಿದೆ ನಿಮಗೆ. ಸೊ ಇಲ್ಲಿ ಬಾಜು ಒಂದು ಸರಿ ತೋರಿಸಿದೆ, ಇಲ್ಲಿ ಬ್ಯಾಕ್ ಸೈಡ್ ಒಂದು ಸರಿ ಹಾಕಿದ್ದೀನಿ ನಾನು. ಬ್ಯಾಕ್ ಸೈಡ್ ಲೈಟ್ ಯಾವ ಥರ ಕ್ರಿಯೇಟಿವ್ ಆಗುತ್ತೆ. ಸೊ ಫ್ರಂಟ್ ಒಂದು ಈ ಕಡೆ ಲೈಟ್ ಹಾಕಿದ್ದೀನಿ, ಸೊ ಈ ಕಡೆ ಒಂದು ಕಲರ್ಫುಲ್ ಲೈಟ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫ್ರಂಟ್ ಒಂದು 2 ಲೈಟ್ ಹಾಕಿದ್ದೀನಿ. ಸೊ ಇವಾಗ ಕಲರ್ಫುಲ್ ಕಾಣಿಸುತ್ತೆ. ಸೊ ಸಾಕಷ್ಟು ಥರ ನಮಗೆ ಯಾವ್ಯಾವ ಥರ ಬೇಕು ಆ ಥರ ಆ್ಯಂಗಲಲ್ಲಿ ಯೂಸ್ ಮಾಡ್ಬೋದು ಲೈಟಿಂಗ್. ಸೊ ಫೈನಲ್ ಆಗಿ ಟೋಟಲ್ ಆಗಿ ಡಿಜಿಟೆಕ್ RGB 30 ವ್ಯಾಟಿನ ಲೈಟ್ ನಿಮ್ಗೆ ಪೂರ್ತಿ ಕನ್ನಡದಲ್ಲೇ ರಿವ್ಯೂ ಮಾಡಿ ತೋರಿಸಿದ್ದೀನಿ. ಸೊ ಯಾರ್ಯಾರು ಕಮೆಂಟ್ ಸೆಕ್ಷನಲ್ಲಿ ಲೈಕ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕಿದ್ರೆ, ನಿಮಗೇನಾರು ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಯಾರ್ಯಾರು ಹೊಸಬರು ಕಂಟೆಂಟ್ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಟೈಮ್ ನಾವು ವಿಡಿಯೋ ಅಪ್ಲೋಡ್ ಕೊಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಜೈ ಕರ್ನಾಟಕ.